ಕಾರು ಡಿಕ್ಕಿಯಾಗಿ ರಸ್ತೆ ದಾಟ್ತಾ ಇದ್ದಂತಹ ಮಂಗಳಮುಖಿಯೋರ್ವರಿಗೆ ಗಾಯಗೊಂಡಂತಹ ಘಟನೆ ವೆಂಕಟಗಿರಿ ಕೋಟೆ ಸಮೀಪ ಸಂಭವಿಸಿದೆ. ಮಂಗಳಮುಖಿಗೆ ಕಾರು ಡಿಕ್ಕಿಯಾಗಿದೆ. ಈ ಸಂದರ್ಭದಲ್ಲಿ ಅವರು ಗಾಯಗೊಂಡಿದ್ದಾರೆ. ಈ ಅಪಘಾತ ಸಂಭವಿಸಿದ್ದು ಚಿಕ್ಕಬಳ್ಳಾಪುರ ಹಾಗೆ ಬೆಂಗಳೂರು ರಸ್ತೆಯ ನಡುವಿನ ವೆಂಕಟಗಿರಿ ಕೋಟೆ ನಡುವೆ. ಆದ್ರೆ ಇಲ್ಲಿ ವಿಚಾರ ಏನು ಅಂತಂದ್ರೆ ಅವರಿಗೆ ಆ ಗಾಯ ಆದಂತಹ ಸಂದರ್ಭದಲ್ಲೂ ಕೂಡ ಕಾರಿನ ಚಾಲಕ ಅಥವಾ ಕಾರಿನ ಮಾಲೀಕ ಅವರನ್ನ ಹಾಸ್ಪಿಟಲ್ಗೆ ಸೇರಿಸೋದಕ್ಕೆ ನಕಾರ ವ್ಯಕ್ತಪಡಿಸ್ತಾ ನಾನು ಯಾವುದೇ ಕಾರಣಕ್ಕೂ ಆಕೆಯನ್ನ ಹಾಸ್ಪಿಟಲ್ಗೆ ಸೇರಿಸೋಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಿ ಕೂತಿದ್ದ ಅಂತ ಹೇಳಿ ತಿಳಿದು ಬಂದಿದೆ. ಚಿಕ್ಕಬಳ್ಳಾಪುರ ಕಡೆಯಿಂದ ಬರ್ತಾ ಇದ್ದಂತ ಸ್ಕೋಡಾ ಕಾರು ಡಿಕ್ಕಿಯಾಗಿದೆ. KA05 MJ 1530 ನೋಂದಣಿಯ ಸ್ಕೋಡಾ ಕಾರದು. ಅಪಘಾತದಲ್ಲಿ ಈ ಸಂದರ್ಭದಲ್ಲಿ ಮಂಗಳಮುಖಿಯವರು ಗಂಭೀರವಾಗಿ ಗಾಯಗೊಂಡಿರ್ತಾಳೆ. ಆಕೆ ಮಂಗಳಮುಖಿಯನ್ನ ಆಸ್ಪತ್ರೆಗೆ ಸೇರಿಸೋಕೆ ಕಾರು ಮಾಲೀಕ ಒಪ್ಪೋದಿಲ್ಲ. ಸ್ಕೋಡಾ ಕಾರು ಮಾಲೀಕನಿಂದ ಸಹಾಯಕ್ಕೆ ನಕಾರ. ಕಾರಿನಲ್ಲಿ ಕರೆದೊಯ್ದ್ರೆ ಕಾರು ರಕ್ತವಾಗುತ್ತೆ ಅಂತ ಹೇಳಿ ಆ ಕಾರ್ನ ಮಾಲೀಕ ಮಂಗಳಮುಖಿಯನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸೋದಕ್ಕೆ ಒಪ್ಪಲಿಲ್ಲ ಅಂತ ಹೇಳಿ ತಿಳಿದು ಬಂದಿದೆ. ಇನ್ನೂ ಒಂದು ವಿಚಾರ ಅಂದ್ರೆ ಈ ಘಟನೆ ನಡೆದು 1 ಗಂಟೆಯಾದ್ರೂ ಕೂಡ ಸಹಾಯಕ್ಕೆ ಜನ ಹೋಗಿರ್ಲಿಲ್ಲ ಅಂತ ಹೇಳಿ ತಿಳಿದು ಬಂದಿದೆ. ಕರುಣೆ ಅಥವಾ ನಿಮ್ಮ ಮಾನವೀಯತೆ ಸಾಯದೇ ಇರಲಿ ಅನ್ನುವಂತಹ ವಿಚಾರವಾಗಿಟ್ಕೊಂಡು ಬೇರೆ ರೀತಿಯಾಗಿ ಜನರಿಗೆ ತಿಳಿ ಹೇಳುವಂತಹ ಪ್ರಯತ್ನ ಒಂದು ಕಡೆ ಆಗ್ತಾ ಇದ್ರು ಕೂಡ ಮತ್ತೊಂದು ಕಡೆ ಓರ್ವ ಮಂಗಳಮುಖಿ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಬರುವಂತಹ ರಸ್ತೆಯ ನಡುವೆ ವೆಂಕಟಗಿರಿ ಕೋಟೆ ಅನ್ನುವಲ್ಲಿ ಓರ್ವ ಮಂಗಳಮುಖಿ ರಸ್ತೆ ದಾಟ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಕೋಡಾ ಕಾರು ಒಂದು ಬಂದು ಆ ಮಂಗಳಮುಖಿಗೆ ಗುದ್ದುತ್ತೆ. ಆಕೆ ಆ ಸಂದರ್ಭದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೂಡ. ಆ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ತಲೆಭಾಗಕ್ಕೂ ಕೂಡ ಬಹುಶಃ ದೊಡ್ಡ ಮಟ್ಟದಲ್ಲಿ ಪೆಟ್ಟಾದಂತಿದೆ. ಆದ್ರೆ ಆ ಸ್ಕೋಡಾ ಕಾರ್ನ ಮಾಲೀಕ ನಾನು ಈಕೆಯನ್ನ ಹಾಸ್ಪಿಟಲ್ಗೆ ಸೇರ್ಸಲ್ಲ, ನಾನು ಕಾರ್ನಲ್ಲಿ ಇವಳೇನಾದ್ರು ಕೂತ್ರೆ ಕಾರು ರಕ್ತವಾಗುತ್ತೆ ಅಂತ ಹೇಳಿ ಸೇರಿಸಲಿಲ್ಲ ಅಂತ ತಿಳಿದು ಬಂತು. ಇದೇ ಸ್ಕೋಡಾ ಕಾರ್ KA05 MJ 5130 ನಂಬರ್ನ ಕಾರಿದ್ದು. ಓರ್ವ ವೃದ್ಧೆ ಕೂಡ ಆ ಕಾರ್ನ ಮುಂಭಾಗದಲ್ಲೇ ಕುಳಿತಿದ್ದಾರೆ. ಹಾಗೆ ಇದೇ ಕಾರ್ನ ಚಾಲಕ ಅಥವಾ ಈ ಕಾರ್ನ ಮಾಲೀಕ ಚಾಲಕ ಸೀಟ್ ಅಂದ್ರೆ ಡ್ರೈವರ್ ಸೀಟ್ ನಲ್ಲಿ ಕುಳಿತಿದ್ದಂತಹ ವ್ಯಕ್ತಿ ಆತನೇ ಇದರದ್ದು ಓನರ್ ಅಂತಲೂ ಕೂಡ ತಿಳಿದು ಬಂದಿದೆ. ಆತ ಸೇರಿಸಲಿಲ್ಲ ಅಂತ ತಿಳಿದು ಬಂತು. ಮತ್ತೊಂದು ವಿಚಾರ ಅಂತಂದ್ರೆ ಸ್ಥಳೀಯರು ಕೂಡ ಮಂಗಳಮುಖಿಯನ್ನ ಹಾಸ್ಪಿಟಲ್ಗೆ ಸೇರಿಸೋದಕ್ಕೆ ಮುಂದಾಗಿಲ್ಲ. ಸುಮಾರು 1 ಗಂಟೆಗಳ ಕಾಲ ಈ ರೀತಿಯಾಗಿ ಆಕೆ ರಸ್ತೆ ಪಕ್ಕದಲ್ಲೇ ಹೀಗೆ ಕುಳಿತಿದ್ರು ಅಂತ ಹೇಳಿ ತಿಳಿದು ಬಂದಿದೆ ಮಂಗಳಮುಖಿ.